Devil on fire. ಒಂದು ಕಡೆ ಈಗ ನಿನ್ನೆಷ್ಟೇ ಜೈಲ ಒಳಗಿಂದ ನಡೆದು ಬರಬೇಕಾದ್ರೆ ದರ್ಶನ್ ಮಿಡಲ್ ಫಿಂಗರ್ ತೋರಿಸಿದಂಥ ವಿಚಾರ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಇದೀಗ ಯಾಕಪ್ಪ ಈ ಥರ ಮಾಡ್ತೇನೆ ನೀನು ಅಂತ ಹೇಳಿ ಬಳ್ಳಾರಿಯ ಆ ಜೈಲಿನ ಪೊಲೀಸರು ಕೇಳಿದ್ದಾರೆ ದರ್ಶನ್ಗೆ. ಏನಿದು ನಿನ್ನ ಪ್ರಾಬ್ಲಮ್ ಏನು ನಿನ್ನ ಸಮಸ್ಯೆ, ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ, ಆಗಿರೋ ಸಾಲ್ದ, ನಿನ್ನೆಯ ದೌಲತ್ತಿರುತ್ತೆ, ಅಹಂ ಇರುತ್ತೆ, ಧಿಮಾಕ್ ಕೂಡ ಇದ್ದಿರಬಹುದು. ಆದರೆ ಇವತ್ತು ಇದೇ ದರ್ಶನ್ ಅಲ್ಲಿ ಮತ್ತೆ ಪೊಲೀಸರ ವಿಚಾರಣೆನ ಫೇಸ್ ಮಾಡಬೇಕು. ಯಾಕೆ ಈ ಥರ ಮಾಡ್ತಾ ಇದ್ದೆ ನೀನು ಅಂತ, ಸುಮ್ಮನೆ ನಡ್ಕೊಂಡು ಬರೋಕ್ಕಾಗಲ್ವಾ, ಈ ಥರ ಎಲ್ಲ ಮಾಡೋದು ಯಾಕೆ ನೀನು ಅಂತ ಹೇಳಿ ಕಾರಾಗೃಹದಲ್ಲಿ ಖಾಕಿಯ ಪ್ರಶ್ನೆಗಳಿಗೆ ಖಾಟೇರ ಇವತ್ತು ಉತ್ತರವನ್ನು ಕೊಡಲೇಬೇಕಾಗತ್ತೆ. ಖಾಟೇರ ಹೇಳಿರೋದು ಇಷ್ಟೇ, ನಾನೇನು ಬೇಕು ಅಂತ ಮಾಡಿಲ್ಲ, ಸುಮ್ಮನೆ ನಡ್ಕೊಂಡು ಬಂದೆ ನಾನು ಅಂತ ಉತ್ತರ ಕೊಟ್ಟಿರೋದಂತೆ. ಮಿಡಲ್ ಫಿಂಗರ್ ತೋರಿಸಿ ಒಂದು ರೀತಿಯಲ್ಲಿ ಅದು ಧಿಮಾಕೆ, ದರ್ಪಾನೆ, ನನಗೇನು ಆಗಿಲ್ಲ, ಐ ಡೋಂಟ್ ಕೇರ್ ಇದ್ದಿರಬಹುದು. ಯಾರು ಸಿಟ್ಟು ಯಾರ ಮೇಲಪ್ಪ, ಯಾರ ಮೇಲೆ ಸಿಟ್ಟು ಅದನ್ನಾದರೂ ಹೇಳಬೇಕಲ್ವೇ, ಸಿಟ್ಟಿಂಥವ್ರ ಮೇಲೆ ಅಂತಾದರೂ ಹೇಳಬೇಕಲ್ವ. ಯಾಕೆ ಸಿಟ್ಟು ಬರುತ್ತೆ? ಯಾರು ಕರ್ಕೊಂಡು ಹೋಗಿ ಯಾರಾದರೂ ನಿಮ್ಮನ್ನು ಜೈಲಿಗೆ ದೂಡಿದ್ರಾ? ಹೊರಗಿನ ಶಕ್ತಿಗಳಾದರೂ ಕಾರಣ ಇದೆಯಾ ಇದರಲ್ಲಿ? ಗೊತ್ತಿಲ್ಲ. ನಿಮ್ಮದೇ ಗ್ಯಾಂಗು, ಕೊಲೆ ಆರೋಪವನ್ನು ಹೊತ್ಕೊಂಡಿದ್ದೀರಿ, 17 ಜನ ಹೊತ್ಕೊಂಡಿದ್ದೀರಿ. ಒಂದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಬಂತು, ಮೆಸೇಜ್ ಬಂತು ಗೆಳತಿಗೆ ಅಂತ ಹೇಳಿ. ಆಮೇಲೆ ಮರ್ಡರ್ ಆರೋಪವನ್ನು ಹೊತ್ಕೊಂಡಿದ್ದೀರಾ, ಪರಪ್ಪನ ಅಗ್ರಹಾರದಲ್ಲಿದ್ದಿರಿ. ಅಲ್ಲೂ ಯಾರು ಒಳಗಡೆ ಬಂದು ನಿಮಗೆ ಈ ಕಡೆಯಿಂದ ಈಚೆ ಇದ್ದವ್ರು ಯಾರು ಏನು ಮಾಡಿಲ್ಲ ಅಲ್ವಾ? ಒಳಗಿಂದಾನೇ ನೀವು ಅದೇನೋ ರಾಜಾತಿಥ್ಯ ಅಂತ ಅವಾಂತರ ಮಾಡ್ಕೊಂಡ್ರಿ. ಮತ್ತೀಗ ನೀವು ಬಳ್ಳಾರಿಗೆ ಹೋಗಾಯಿತು, ಅಲ್ಲಿಯೂ ಕೂಡ ನೀವು ಆ ಥರ ಮಧ್ಯದ ಬೆರಳನ್ನು ತೋರಿಸ್ಕೊಂಡಿದ್ದಾಗ ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸಿಟ್ಟೆ ಆದರೂ ಯಾರ ಮೇಲೆ ಸಿಟ್ಟು? ಇದಾದರೂ ಬೇಕಲ್ವೇ? ಇದಕ್ಕೂ ಉತ್ತರ ಇಲ್ಲ ಅಂತ ಹೇಳಿದಾಗ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಅತ್ತೆ ಮೇಲೆ ಕೋಪನ ಕೊತ್ತಿ ಮೇಲೆ ತೋರಿಸಿದ್ಲು ಅಂತ. ಅತ್ತೆ ಮೇಲೆ ಕೋಪನ ಕೊತ್ತಿ ಮೇಲೆ ತೋರಿಸಿದ್ಲು ಅಂತ. ಕೊತ್ತಿ ಅಂದರೆ ಬೆಕ್ಕು ಅಂತ. ಸಿಟ್ಟು ಅತ್ತೆ ಮೇಲೆ ಇರುತ್ತಂತೆ, ಅತ್ತೆ ಮೇಲೆ ತೋರ್ಸೋಕ್ಕಾಗಲ್ವಲ್ಲ. ಕೊತ್ತಿ ಅಂದರೆ ಬೆಕ್ಕಿರುತ್ತಲ್ಲ, ಅಲ್ಲಿ ಬೆಕ್ಕ ಮೇಲೆ ತೋರಿಸೋದು ಕೋಪ ಅಂತ. ಹಾಗೆ ಯಾರ ಮೇಲೆ ಸಿಟ್ಟು? ನಿಮ್ಮ ಅಸಹಾಯಕತೆನ, ನಿಮ್ಮ ಅಹಂಗಳದು, ನಿಮ್ಮ ಪೊಗರಿತ್ತಾವಾಗ ಗೊತ್ತಿಲ್ಲ ನಮಗೆ. ನಿಮಗೇನು ಮೈನಲ್ಲಿ ಏನು ಹೊಕ್ಕಿತ್ತಾವತ್ತು ನಮ್ಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಒಂದು ಆರೋಪ ಹೊತ್ಕೊಂಡ್ಬಿಟ್ರಿ ನೀವು. ಉಗ್ರಲ್ಲಿ ಹೋಗ್ತಕ್ಕಂಥ ವಿಚಾರವನ್ನು ನೀವು ಕೊಡ್ಲಿವರೆಗೂ ತೊಗೊಂಡು ಬಂದ್ರಿ. ಕೊಡ್ಲಿ ನೀವು ತೊಗೊಂಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೀವು ಫೇಸ್ ಮಾಡ್ತಾ ಇದ್ದೀರಾ. ಸಮಸ್ಯೆ ಯಾರ್ದು ಇಲ್ವಲ್ಲ, ನ್ಯಾಯಾಲಯ ಇದೆ, ವಿಚಾರಣೆ ಮಾಡ್ತಾ ಇದೆ ನಿಮ್ಮನ್ನು. ಆರೋಪ ಹೊತ್ಕೊಂಡಿದ್ದೀರಾ, ಬೇಲ್ ಕೂಡ ನೀವು ಅಪ್ಲೈ ಮಾಡ್ದಂಗಿಲ್ಲ, ಒಬ್ಬರಾಗಲೇ ಅಪ್ಲೈ ಮಾಡಿ ಮತ್ತೆ ವಾಪಸ್ ತೊಗೊಂಡಿದ್ದಾರೆ. ಇದರ ನಡುವೆ ನಿಮ್ಮ ಈ ಸಮಸ್ಯೆಗೆ ಇಲ್ಲಿ ಯಾರೂ ಕಾರಣ ಅಲ್ವಲ್ಲ. ಮತ್ತು ಸಿಟ್ಟು ಯಾರ ಮೇಲೆ? ನಿಮ್ಮ ಬೆರಳನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ. ನಿಮ್ಮ ಬೆರಳು ನಿಮ್ಮ ಹತ್ರನೇ ಇರಲಿ, ಎಲ್ರಿಗೂ ತೋರ್ಸೋಕ್ಕೆಲ್ಲ ಕೊಡೋಕ್ಕೆಲ್ಲ ಹೋಗಬೇಡಿ. ಆ ಥರ ಎಲ್ಲರ ಬಳಿನೂ ಇರ್ತಾವಲ್ವಾ, ಅವರು ತಿರುಗಿಸ್ಕೊಟ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಪೊಲೀಸರು ಇದೀಗ ಒಂದು ರೀತಿಯಲ್ಲಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಖಾಕಿಯ ಪ್ರಶ್ನೆಗೆ ಮತ್ತೆ, ಯಾಕೆಂದರೆ ಇಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಒಂದು 3 FIR ಹಾಕ್ಸ್ಕೊಂಡೆ ದರ್ಶನ್ ಆಚೆ ಬಂದಿರೋದಲ್ಲಿ. ಇದು ಹೆಂಗೆ ಬಂತು, ಅದು ಹೆಂಗೆ ಬಂತು, ಯಾರು ತಂದು ಕೊಟ್ಟರು ಅವ್ರಿಗೆ, ಸಿಗರೇಟ್ ಎಲ್ಲಿ ಸಿಕ್ತು ನಿಮಗೆ, ರಾಜಾತಿಥ್ಯದ ಕಥೆ ಏನು, ರೂಮ್ ಕಥೆ ಏನು, ವಿಡಿಯೋ ಕಾಲ್ಗಳ ಕಥೆ ಏನು, ಇದೆಲ್ಲ ಆಗಿತ್ತಲ್ಲ. ಈಗ ಮತ್ತೆ ಅಲ್ಲಿ ಶುರುವಾಗ್ಬಿಟ್ರೆ ಅವ್ರಿಗೂ ಆತಂಕ ಇರುತ್ತೆ. ಸೊ ಇದೇ ವಿಚಾರಕ್ಕೆ ದರ್ಶನ್ ಈ ವಿಚಾರದಲ್ಲಿ ಮತ್ತೆ ತಬ್ಬಿಬ್ಬು ಅಂತ, ನಿಂದೇನಿದ್ರು ಹೊರಗಡೆ ಇಟ್ಕೊಳ್ಳಪ್ಪ, ಇಷ್ಟಾದರೂ ಬುದ್ಧಿ ಬಂದಿಲ್ವೇನೇ ನಿನಗೆ ಅಂಥೇಳಿ ಬಳ್ಳಾರಿ ಜೈಲಿನ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ ದರ್ಶನ್ಗೆ. ಫಿಂಗರ್ ತೋರಿಸಿದ್ದು ಯಾಕಪ್ಪ ನೀನು, ಏನಂಥದ್ದೇನಿತ್ತು, ಫಿಂಗರ್ ತೋರಿಸುವಂಥ ವಿಚಾರ ಯಾಕೆ ಅಂತ ವಿಚಾರಣೆಯನ್ನು ಮಾಡಿದ್ದಾರೆ ಖಾಕಿ. ನಾನು ಸುಮ್ಮನೆ ನಡ್ಕೊಂಡು ಬಂದೆ ಅಷ್ಟೇ, ನಾನೇನು ಮಾಡಿಲ್ಲ ಅಂತ ಮತ್ತೆ ದರ್ಶನ್ ಸಬೂಬನ್ನು ಕೊಟ್ಟಿರೋದು. ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಉದ್ದೇಶ ಇಲ್ಲದೇನೋ ಆ ಥರದ ಸನ್ನೆಗಳಿದೆಯಲ್ಲ, ಸರಿ ಹೋಗಲ್ಲ ಅದು ಅಂತ. ಏನು ಹೇಳಿ ಅಂಥದ್ದೇನು? ಒಬ್ಬ ನಟ, ಸುಮಾರು ಜನ ಅಭಿಮಾನಿಗಳಿದ್ದಾರೆ, ಜನ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಕಲೆಗೆ ಅಭಿಮಾನ ಓಕೆ, ಮಾಡಿದ್ದಕ್ಕೆಲ್ಲ ಅಭಿಮಾನ ಅಂತ ಇಲ್ವಲ್ಲ. ನಿಮ್ಮ ಶಿಕ್ಷೆನಾದರೂ ಕಿತ್ಕೊಳ್ಳೋಕ್ಕಾಗತ್ತಾ? ನಿಮ್ಮ ಪರಿಸ್ಥಿತಿನಾದರೂ ಕಿತ್ಕೊಳ್ಳೋಕ್ಕಾಗತ್ತಾ? ಇವತ್ತು ನಿಮ್ಮ ಬದಲಿಗೆ ಯಾರಾದರೂ ಜೈಲುವಾಸ ಮಾಡೋಕ್ಕಾಗತ್ತಾ? ಕಾನೂನು ಅವಕಾಶ ಕೊಡುತ್ತಾ? ನಿಮ್ಮ ಬದಲಿಗೆ ಇನ್ಯಾರು ತಂದು ಕೂರಿಸ್ಬಿಡಿ ಒಳಗಡೆ, ನೀವು ಆರಾಮಾಗಿ ಓಡಾಡ್ಕೊಂಡಿರಿ ಅಂಥೇಳಿ? ಇಲ್ಲ. ಎಲ್ರಿಗೂ ಏನು ಕಾನೂನು, ನಿಮಗೂ ಅದೇ ಕಾನೂನೇ. ಸಿನಿಮಾ ಅಲ್ವಲ್ಲ ಲೈಫು, ಲೈಫೇ ಬೇರೆ, ಸಿನಿಮಾನೇ ಬೇರೆ. ಸಿನಿಮಾದಲ್ಲಿ ಇಟ್ಕೊಳ್ಳಿ, ಸಿನಿಮಾದಲ್ಲಿ ಅದಕ್ಕೊಂದು ವಿಷಲ್, ಇದಕ್ಕೊಂದು ವಿಷಲ್, ಎಲ್ಲದಕ್ಕೂ ಓಕೆ. ಬಟ್ ನಿಜ ಜೀವನದಲ್ಲೂ ಹಾಗೆ ಮಾಡ್ತೀನಿ ಅಂತ ಹೋಗ್ಬಿಟ್ರೆ, ನಿಜ ಜೀವನದಲ್ಲಿ ತೆರೆಯ ಮೇಲಿನ ವ್ಯಕ್ತಿ ನಿಮಗೆ ಆವಾಹನೆ ಆಗಿಬಿಡಬಾರ್ದು. ತೆರೆಯ ಮೇಲಿನ ವ್ಯಕ್ತಿ ಬೇರೆ, ಅದರ ಅಭಿಮಾನಿಗಳಿದ್ದಾರೆ, ಆರಾಧನೆ ಮಾಡಿರೋದೆಲ್ಲ ಓಕೆ. ಬಟ್ ಇಲ್ಲಿ ಇಟ್ಕೊಂಡ್ರೆ ಅದನ್ನು ಆಚೆನೂ ಹಾಗೆ ಇದ್ದು ಬಿಡ್ತೀನಿ ಅನ್ನೋದ್ರೆ, ಅಲ್ಲಿ ಒಂದು ಸೀನ್, ನಿರ್ದೇಶಕ, ಒಬ್ಬ ಕ್ಯಾಮ್ರಾಮನ್, ಲೈಟು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ ಎಲ್ಲರೂ ಇರ್ತಾರಲ್ಲಿ. ಓಕೆ ಅಂದರೆ ಮುಗೀತಲ್ಲಿಗೆ. ಆಮೇಲೆ ಮತ್ತೆ ನಾರ್ಮಲ್ ಮನುಷ್ಯನೇ. ಎಲ್ಲರಂತೆ ನಿಮ್ಮದು ಒಂದು ವೃತ್ತಿ,
ಎಲ್ರದ್ದು ಒಂದು ವೃತ್ತಿ ಇದೆಯಲ್ಲ, ಪೊಲೀಸರಿಗೆ ಅವ್ರದ್ದೊಂದು ವೃತ್ತಿ ಇದೆ, ನಿಮಗೆ ನಿಮ್ಮದೊಂದು ವೃತ್ತಿ ಇದೆ. ಮಿಸ್ಟರ್ ದರ್ಶನ್, ನಿಮ್ಮ ವೃತ್ತಿ ನಾವು ಗೌರವಿಸ್ತಾ ಇದ್ದೀವಿ. ಎಸ್, ನಿಮ್ಮ ವೃತ್ತಿ ನಾವು ಗೌರವಿಸ್ತಾ ಇದ್ದೀವಿ. ವೃತ್ತಿ, ನಿಮ್ಮ ಕಲೆ ಏನೋ, ನಿಮ್ಮ ಅಭಿನಯವೋ, ನಿಮ್ಮ ಇಷ್ಟಪಡುವಂಥ ವರ್ಗವನ್ನು ಗೌರವ ಇಟ್ಕೊಳ್ಳೋಣ. ಅದ್ರ ಬಗ್ಗೆ ತಕರಾರು ಏನಿಲ್ಲ ನಮ್ಮದು. ಎಲ್ಲರದ್ದು ಹೊಟ್ಟೆ ಪಡ್ಕೊಳ್ಳೋ ಕೆಲಸ ಮಾಡ್ತಾರೆ. ನೀವು ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಮನರಂಜನಾ ವೃತ್ತಿ, ಸಿನಿಮಾ ಭೂಮಿ, ಗೌರವ ಇದೆ ಅದ್ರ ಬಗ್ಗೆ. ಡೈರೆಕ್ಟ್ರು ಆ್ಯಕ್ಷನ್ ಅಂತಾರೆ, ಯಾರಿಗೋ ಹೊಡಿ ಅಂತಾರೆ, ಯಾರಿಗೋ ಒಂದು ಡ್ಯಾನ್ಸ್ ಮಾಡು ಅಂತಾರೆ, ಒಂದು ನಟನೆ ಮಾಡು ಅಂತಾರೆ, ಒಂದು ಪೊಲೀಸ್ ಅಧಿಕಾರಿ ಪಾತ್ರ ಮಾಡು ಅಂತಾರೆ, ಅಥವಾ ರೌಡಿ ಪಾತ್ರ ಮಾಡು ಅಂತಾರೆ. ನೀವು ಮಾಡ್ತೀರಾ, ಅದಕ್ಕೆ ಜನ ಒಪ್ಕೊಂಡ್ರೆ, ಜನ ಹಣ ಕೊಟ್ಟುಬಿಟ್ಟು ಥಿಯೇಟ್ರಿಗೆ ಬಂದರೆ ನೀವು ಹೀರೋ. ಅದರ್ವೈಸ್ ಏನು? ಅನೇಕರ ವೃತ್ತಿ ಥರ ನಿಮ್ಮದು ಒಂದು ವೃತ್ತಿ ಅಷ್ಟೇ. ವಿ ರೆಸ್ಪೆಕ್ಟ್ ದಟ್. ವೃತ್ತಿ ಆಚೆಗೂ ಮೈ ಮೇಲೆ, ಅದೇ ತೆರೆ ಮೇಲಿನ ವ್ಯಕ್ತಿಗಳೇ ಮೈ ಮೇಲೆ ಬಂದಂತ ಆಡಿದ್ರೆ ಅದು ಬೇರೆ. ಸಿನಿಮಾದಲ್ಲಿ ಯಾವ ಥರ ಕತೆ ಬೇಕಾದ್ರೂ ಬರೀಬಹುದು. 100 ಜನ ಕೊಲೆ ಮಾಡಿಬಿಟ್ಟು ಬೇಕಾದರೆ ಅದನ್ನು ಅದ್ಭುತವಾಗಿ ನ್ಯಾಯ ಕೊಡಿಸ್ತಾ ಅಂತ ಒಬ್ಬ ಮನುಷ್ಯನ ಬಗ್ಗೆ ಮಾತನಾಡಬಹುದು. ಹೊರಗಡೆ ಒಬ್ಬನ ಕಪಾಳಕ್ಕೆ ಹೊಡೆದ್ಬಿಡಿ, ನೀವು ಕೇಸ್ ಹಾಕ್ಬಿಡ್ತಾರೆ ನಿಮ್ಮ ಮೇಲೆ. ಹಾಗಲ್ಲ, ಅದು ಬೇರೆ ಇದು ಬೇರೆ. ಇದೇ ಅದಾಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಉದ್ದೇಶಪೂರ್ವಕವಾಗಿ ನಾನು ಆ ಥರ ಮಾಡಿಲ್ಲ ಅಂಥೇಳಿ ದರ್ಶನ್ ಸಮರ್ಥನೆಯಂತೆ. ದರ್ಶನ್ ಬಿ ಕೇರ್ಫುಲ್ ಅಂತ ಜೈಲಿನ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫಿಂಗರ್ ತೋರಿಸಿದ್ದೇಕೆ? ನಾನು ಏನೂ ಮಾಡಿಲ್ಲ ಸರ್, ಸುಮ್ಮನೆ ನಡೆದುಕೊಂಡು ಬಂದೆ ಅಷ್ಟೇ. ನನಗೇನು ಗೊತ್ತಿಲ್ಲ ಸರ್.